ಪಂಚಾಯಿತಿ ಪಾಡ್ಕಾಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆಗೆ ಇವತ್ತು ಸಾರಿಗೆ ಹಾಗೂ ಮುಜರಾಯಿ ಖಾತೆಯ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ರಾಮಲಿಂಗಾರೆಡ್ಡಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. 2023ರಲ್ಲಿ ಅವರು ಏನು ಘೋಷಣೆ ಮಾಡಿದ್ದಂತಹ ವೇತನ ಪರಿಷ್ಕರಣೆ ಅವತ್ತಿಂದ ಜಾರಿ ಆಗಿದೆಯಾ? 1/4/2023 ಅವರೇನು ಮಾಡಿದ್ರು, ಹೈಕ್ 1/4/23ಕ್ಕೆ ಘೋಷಣೆ ಮಾಡಿದ್ರು. ಹೌದು, ಅವರು ಹಣ ಆಗ ಬಿಡುಗಡೆ ಮಾಡ್ಬೋದಿತ್ತು. ಆದರೆ ಚುನಾವಣೆ ಇತ್ತು ಅಂತ ಬಿಡುಗಡೆ ಮಾಡಲಿಲ್ಲ ಅಂತ ನಾನಂತೂ ಅಂದ್ಕೊಳ್ತೀನಿ. ಮತ್ತು ಬಡ್ಜೆಟಲ್ಲೂ ಪ್ರಾವಿಷನ್ನು ಮಾಡಿರಲಿಲ್ಲ. ಅಷ್ಟೊತ್ತಿಗೆ ಬಡ್ಜೆಟ್ ಮುಗಿದೋಗಿತ್ತು ಅನಿಸುತ್ತೆ. ಒಟ್ಟಲ್ಲಿ ಬಡ್ಜೆಟು ಪ್ರಾವಿಷನ್ ಮಾಡಿರಲಿಲ್ಲ. ಆ ಹಣ ಮತ್ತು ಒಂದು 4,000 ಕೋಟಿ ಸಾಲ ಇಟ್ಟು ನಮಗೆ ಬಿಟ್ಟೋಗಿದ್ದರು. ಮತ್ತು ಆಗಿನ ಪರಿಸ್ಥಿತಿ ಹೇಗಿತ್ತಂದರೆ, ಈ ಕರೋನಾ ಬಂದು ಭಾಳ ತೀರಾ ಸಂಕಷ್ಟದಲ್ಲಿತ್ತು ಸಂಸ್ಥೆಗಳು. ಬಸ್ಸಸ್ಸು ಕೊಂಡ್ಕೊಂಡಿರಲ್ಲ 4 ವರ್ಷಗಳ ಕಾಲ. ಆಮೇಲೆ ನಾವು ಈಗ ಬಂದು ಸುಮಾರು 7,800 ಬಸ್ಸು ನಮ್ಮ ಒಂದು ಪೀರಿಯಡಲ್ಲೇ ತೊಗೊಂಡಿದ್ದೀವಿ. ಆದರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒಂದು ಆರೋಪವನ್ನು ಮಾಡಿದ್ದಾರೆ ಈ ವೇತನ ಪರಿಷ್ಕರಣೆ ವಿಚಾರದಲ್ಲಿ. ಶಕ್ತಿ ಯೋಜನೆಯಿಂದಾಗ್ಲೇ, ಸರ್ಕಾರದ ಕಾಂಗ್ರೆಸ್ನ ಬಹಳ ಜನಪ್ರಿಯವಾಗಿರುವ ಶಕ್ತಿ ಯೋಜನೆಯ ಕಾರಣದಿಂದಾಗಿಯೇ ನಿಗಮಗಳು ನಿಶ್ಶಕ್ತಗೊಂಡಿದ್ದಾವೆ, ಅದರಿಂದಾಗಿ ನಿಮಗೆ ವೇತನ ಪರಿಷ್ಕರಣೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಹೇಳ್ತಾರೆ. ಇದು ಹಾಗಾಗಿ ಈ ಆರೋಪಕ್ಕೆ ಏನು ಹೇಳ್ತೀರಿ? ಆಮೇಲೆ ನಮ್ಮ ಪೀರಿಯಡಲ್ಲಿ ಶಕ್ತಿ ಬಂತು, ನಿಶಕ್ತಿ ಆಯಿತು ಅಂತ ಅಶೋಕ್ ಅವರು ಹೇಳ್ತಾರೆ, BJP ನಾಯಕರು ಹೇಳ್ತಾರೆ. ಅವ್ರ ಕಾಲದಲ್ಲಿ ಶಕ್ತಿ ಇರಲಿಲ್ವಲ್ಲ, ಶಕ್ತಿ ಕಾರ್ಯಕ್ರಮ ಅವ್ರ ಕಾಲದಲ್ಲಿ ಇರಲಿಲ್ಲ. ಯಾಕೆ 4,000 ಕೋಟಿ ಸಾಲ ಬಿಟ್ಟೋದ್ರಿ? ಆಮೇಲೆ 8 ತಿಂಗಳ ಕಾಲ ವೇತನ ಪರಿಷ್ಕರಣೆ ನೀವು ಮಾಡಿ ಹಣ ಯಾಕೆ ಕೊಡದೆ ಹೋದ್ರಿ? ಇದು ನನ್ನ ಪ್ರಶ್ನೆ ಅವರಿಗೆ. ಆಮೇಲೆ ನಾವು ಈ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ಇದು ಸುಮ್ಮನೆ ಚುನಾವಣೆಗೋಸ್ಕರ ಘೋಷಣೆ ಮಾಡಿದ್ದಾರೆ, ಇವರು ಮಾಡೋದಿಲ್ಲ ಅಂತಲೇ ಹೇಳ್ತಾಯಿದ್ರು. ಹೌದು, ಇವನ್ ಬೊಮ್ಮಾಯಿಯವರು ಒಂದು ತಿಂಗಳಾದ ತಕ್ಷಣ ಒಂದು ಕಾಮೆಂಟ್ ಮಾಡಿದ್ರು, ಚೀಫ್ ಮಿನಿಸ್ಟರ್ ಆಗಿದ್ದವರು, ಬಸ್ ಡೀಲಲ್ಲಿ ಇಲ್ಲದೆ ಬಸ್ಸುಗಳೆಲ್ಲ ಅಂದರೆ ಅಲ್ಲಿ ನಿಂತೋಗ್ಬಿಡುತ್ತೆ ಅಂತೆಲ್ಲ ಕೂಡ ಟೀಕೆ ಮಾಡಿದರು. ಆದರೂ ಕೂಡ 4 ವರ್ಷ ಅವರು ಬಸ್ಸಸ್ಸೇ ತೊಗೊಂಡಿರಲಿಲ್ಲ, ಒಂದು ಬಸ್ಸು ತೊಗೊಂಡಿರಲಿಲ್ಲ. ಆಮೇಲೆ ರಿಕ್ರೂಟ್ಮೆಂಟು ಮಾಡಿರಲಿಲ್ಲ 4 ವರ್ಷ. ನಾವು 9,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ವಿ. 1,450ಕ್ಕಿಂತಲೂ ಹೆಚ್ಚು ಜನಕ್ಕೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಟ್ವಿ. ಆಮೇಲೆ ಇನ್ನೂ ನಮ್ಮ ನೌಕರರಿಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದೀವಿ. ಅದೇ ಸರ್ಕಾರದಿಂದ ಕೊಡುವಂಥ ಪ್ರಾವಿಷನ್ಸ್ ಎಷ್ಟರ ಮಟ್ಟಿಗೆ ಇದೆ ಈಗ ಹಂತದಲ್ಲಿ? ಈಗಲೂ ಕೂಡ ಹಿಂದೆ BJP ಸರ್ಕಾರದ ಬಿಟ್ಟೋಗಿರ್ತಕ್ಕಂಥದ್ದು ಎಲ್ಲ ಈಗಲೂ 7,000 ಕೋಟಿ ಸಾಲ ಇದೆ. ನಾನು ಹಿಂದೆ ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ನಾನು ಅಧಿಕಾರ ಬಿಟ್ಟುಕೊಟ್ಟಾಗ ಏನೋ ಕ್ಯಾಶುವಲ್ಲಾಗಿ ಲೋನ್ಸ್ ತೊಗೊಂಡಿರ್ತಾರಲ್ಲ ಬಸ್ಸುಗಳಿಗೆ, ಅಷ್ಟು ಬಿಟ್ಟರೆ 400 ಕೋಟಿ ಏನು ಸಾಲನೇ ಇರಲಿಲ್ಲ ಆಗ.